ತಾವೆಲ್ಲ ಗಮನಿಸ್ತಿರಬೇಕು. ಈ ದೇಶದಲ್ಲಿ ಬೆಲೆ ಏರಿಕೆಗಳು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮೆಲ್ಲರ ಗಮನ ಸೆಳಿಬೇಕು. ಬಹುಶಃ ಇದು ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಇದರ ಮಾಹಿತಿ ಸಿಗಬೇಕೆನ್ನೋ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿರುವಂಥದ್ದು. ಬಹುಶಃ ಈ ದೇಶದಲ್ಲಿರುವ ಸಾಮಾನ್ಯ ಪ್ರಜೆಗಳಿಗೆ ಬಗ್ಗೆ ಸ್ವಲ್ಪವೂ ಕಾಳಜಿ ಈ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿ ನಮಗೆ ಇತ್ತೀಚಿನ ಏನು ಗ್ಯಾಸ್ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಂತ ಹೇಳಿದ ತಕ್ಷಣ ಪ್ರತಿಯೊಂದು ಸಾಮಗ್ರಿಗಳ ಬೆಲೆಗಳು ಕೂಡ ಹೆಚ್ಚಾಗ್ತವೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಏಪ್ರಿಲ್ನಲ್ಲಿ ಈ ಗ್ಯಾಸ್ನ ಬೆಲೆ ಎಷ್ಟು ಇತ್ತು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟಿತ್ತು ಅಂತ ನಾವು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಬಹುಶಃ $102 ಸುಮಾರು ಏಪ್ರಿಲ್ನಲ್ಲಿ $102.5 $104.5 ಟ್ರೇಡ್ ಆಗ್ತಾ ಇತ್ತು. ತದನಂತರ ಇದು ಮೇಗೆ ಬರಬೇಕಾದ್ರೆ $98 $99.5 ತನಕ ಟ್ರೇಡ್ ಆಗ್ತಾ ಇತ್ತು. ನಂತರ ಈ ಜೂನಲ್ಲಿ ಈಗಿನ ಅವರೇಜ್ ಎಷ್ಟಿದೆ ಅಂತ ಹೇಳಿದರೆ $83 $86 ಟ್ರೇಡ್ ಆಗ್ತಾ ಇದೆ. ಬಹುಶಃ ಇವತ್ತು ಕನಿಷ್ಠ ಮಟ್ಟ $82.7 ಈಗ ಟ್ರೇಡ್ ಆಗ್ತಾ ಇದೆ. ಇವ್ರೇನು ಮಾಡಿದ್ರು, ಹೆಚ್ಚಾಗ್ತಿರ್ಬೇಕಾದ್ರೆ $119 ಕೂಡ ಇದು ಹೋಗಿತ್ತಿತ್ತು. ಮೇಯಲ್ಲಿ ಒಮ್ಮೆ $119.86 ಕೂಡ ಟಚ್ ಆಗಿತ್ತು. ಆ ಸಮಯದಲ್ಲಿ ಇವರು ಬೆಲೆ ಏರಿಕೆಗಳನ್ನು ಮಾಡಿದ್ರು. ಇವತ್ತು ಎಷ್ಟು ಅಂತ ಹೇಳಿದರೆ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ಗೆ $10 ತನಕ ಹೆಚ್ಚಾಗಿರುವಂಥದ್ದು. 2-3 ಬಾರಿ ಅವರು ರೇಟನ್ನು ಜಾಸ್ತಿ ಮಾಡಿದ್ದು. ಬಹುಶಃ ನಿಮಗೆ ಕೂಡ ನೀವು ಗಮನಿಸಿರ್ಬೋದು, ಮಂಗಳೂರು ನಗರದಲ್ಲಿ ನೀವು ಎಲ್ಲಿಯಾದರೂ, ನಗರ ಅಂತಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಎಲ್ಲಾದರೂ ಒಂದು ಚಹಾ ಕುಡಿಲಿಕ್ಕೆ ಹೋಗಬೇಕು ಅಂತ ಇದ್ದರೆ $20 ಇದ್ದಲ್ಲಿ $30 ಆಗಿದೆ, $30 ಇದ್ದಲ್ಲಿ $40 ಆಗಿದೆ, $40 ಇದ್ದಲ್ಲಿ $55 ಚಾಕ್ಕೆ ಇವತ್ತು ಆಗಿರುವಂಥದ್ದು, ಚಹಾ ಕಾಫಿಗೆ ಆಗಿರುವಂಥದ್ದು. ಅಂದರೆ ಸಾಮಾನ್ಯ ಜನರಿಗೆ ಈ ಬೆಲೆ ಏರಿಕೆಯ ಬಿಸಿ ಯಾವ ರೀತಿ ಮುಟ್ತಾ ಇದೆ ಅನ್ನುವಂಥದ್ದು. ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಹೇಳಬೇಕು ಅಂತಂದರೆ ನಾವೀಗ ಹೋಟೆಲ್ ಉದ್ದಿಮೆದಾರರನ್ನು ನಾವು ದೂಷಿಸಿ ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದರೆ ಕಮರ್ಷಿಯಲ್ ಗ್ಯಾಸ್ ದರದಲ್ಲಿ ಯಾವ ರೀತಿ ಏರಿಕೆಗಳಾಗಿದೆ ಅಂತ ಹೇಳಿದರೆ, ಬಹುಶಃ ಏಪ್ರಿಲ್ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಕಮರ್ಷಿಯಲ್ ಗ್ಯಾಸಿಗೆ ಎಷ್ಟು ಬೆಲೆ ಇತ್ತು ಅಂತ ಕೇಳಿದರೆ $1,691 ಇತ್ತು. ಅದರ ನಂತರ ಫೆಬ್ರವರಿಯಲ್ಲಿ $1,740 ಇತ್ತು. ಮಾರ್ಚಲ್ಲಿ $1,883 ಇತ್ತು. ಏಪ್ರಿಲ್ನಲ್ಲಿ $2,198 ಇತ್ತು. ಮೇಯಲ್ಲಿ $3,152 ಇತ್ತು. ಅದರ ನಂತರ ಜೂನಲ್ಲಿ $3,198 ಇತ್ತು. ಅಂದರೆ 6 ತಿಂಗಳಲ್ಲಿ ಸಾಧಾರಣ ಡಬಲ್ ಆಗಿರುವಂಥದ್ದನ್ನು ತಾವು ಗಮನಿಸಬೇಕು. ಬಹುಶಃ ಇದ್ರ ಬಗ್ಗೆ ಇವತ್ತು ಯಾರು ಕೂಡ ಮಾತಾಡ್ತಾ ಇಲ್ಲ. ಬಹುಶಃ ನಮ್ಮ ಸಂಸದರಿದ್ದಾರೆ, ಇಲ್ಲಿಯ ಜನನಾಯಕರು, ನಮ್ಮ MLAಗಳು ಇದ್ದಾರೆ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಇವರು ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪರಿಸ್ಥಿತಿಗಳ ಬಗ್ಗೆ ಇವರಿಗೆ ತಲೆನೋವು ಬಿಟ್ಟರೆ ಇವರಿಗೆ ಸಾಮಾನ್ಯ ಜನರಲ್ಲಿ ಏನೆಲ್ಲ ತೊಂದರೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವರ ಕಾಳಜಿ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡೋದೇ ಇಷ್ಟೇ ಇವರ ಕೆಲಸ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಿಯೂ ಕೂಡ ಈ ಬಗ್ಗೆ ಅವರು ಗಂಭೀರವಾಗಿ ಎಲ್ಲಿಯೂ ಕೂಡ ಯೋಚನೆ ಮಾಡಲಿಲ್ಲ. ಯಾವುದೇ ಪ್ರಶ್ನೆಯನ್ನು ಇವರು ತೆಗೆದುಕೊಳ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು 14 ವರ್ಷ ಆಯಿತು. ಆದರೆ ಈಗ ಹೊಸ ಪಾರ್ಲಿಮೆಂಟ್ ಕೂಡ ರಚನೆಯಾಗಿ ಈಗ 2 ವರ್ಷಗಳಾದರೂ ಕೂಡ ನಮ್ಮ ಜಿಲ್ಲೆಗೆ ಹೇಳಿಕೊಳ್ಳುವಂಥ ಒಂದು ಯೋಜನೆಗಳು ಕೂಡ ಬಂದಿಲ್ಲ. ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಕೂಡ ನಾವು ಮಾತಾಡಬೇಕಾದ್ರೆ, ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ಈಗ ತೆರಿಗೆ ಪಾಲಿನಲ್ಲಿ ನಮ್ಮ ರಾಜ್ಯ ಇವತ್ತು ಭಾರತ ದೇಶದಲ್ಲಿ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರು, ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು. ಆದರೆ 2ನೇ ಸ್ಥಾನದಲ್ಲಿರುವಾಗ ನಮಗೆ ಸಿಗಬೇಕಾದಂಥ ಪಾಲನ್ನು ಸರಿಯಾಗಿ ಇವರು ಕೊಡ್ತಾ ಇದ್ದಾರೆ ಅಂತ ಕೇಳಿದರೆ, ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ಕೂಡ ನಾವು ಹೇಳಿದ್ದೇವೆ, ಇವತ್ತು ನಮಗೆ ಸಿಗಬೇಕಾಗಿದ್ದ $100 ಕೇವಲ $16, $1 16 ಪೈಸೆಗಳು ಸಿಗ್ತಿರುವಂಥದ್ದು ಕೂಡ ತಮಗೆಲ್ಲರಿಗೂ ತಿಳಿದಿದೆ. ಆದರೆ ಇದನ್ನು ಪ್ರಶ್ನಿಸುವಂತಹ ಒಂದು ಧೈರ್ಯ
ನಮ್ಮ ಯಾವ ಎಂಪಿಗಳಿಗೂ ಕೂಡ ಇವತ್ತು ಇಲ್ಲ ಅನ್ನುವಂಥದ್ದು ಬಹಳ ಖೇದಕರವಾದಂಥ ವಿಚಾರಗಳು. ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ನಮ್ಮ ಬಹುಶಃ ನಮ್ಮ ಈಗ ಮೊನ್ನೆ ತಾನೇ ಅಧಿಕಾರದಿಂದ ನಿರ್ಗಮಿಸಿರುವಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯರವರು, ಅವರ ಒಂದು ಏನು ಆರ್ಥಿಕವಾಗಿ ವಿಶೇಷ ಪರಿಣಿತರು ಅಂತ 17 ಬಜೆಟ್ಗಳನ್ನು ಮಂಡಿಸಿರುವಂಥ ಒಬ್ಬ ಅನುಭವಿ ನಾಯಕರಿದ್ರು. ಇಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಅಡಚಣೆಗಳು ಆಗಲಿಲ್ಲ. ಬಹುಶಃ ಇದನ್ನು ಇದನ್ನು ಅಡಚಣೆಗಳು ಆಗ್ಬೇಕೆನ್ನುವ ಉದ್ದೇಶ ಮಾತ್ರ ನಿಮಗೆ ಇರುವಂಥದ್ದು, ನಿಮ್ಮ ನಡವಳಿಕೆಯಿಂದ ಗೊತ್ತಾಗ್ತಿದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನೀವು ಕರ್ನಾಟಕದಿಂದ ಇವರು ಗ್ಯಾರಂಟಿಯನ್ನು ಕೊಟ್ಟು ಅದು ಗ್ಯಾರಂಟಿಯಿಂದ ಇವತ್ತು ಪ್ರಯೋಜನ ಆಗ್ತಿರೋದು ಯಾರಿಗೆ ಅಂತ ಕೇಳಿದ್ರೆ, ಬಡ ಜನರಿಗೆ, ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಇವತ್ತು ಪ್ರಯೋಜನ ಆಗ್ತಿರುವಂಥದ್ದು. ನಿಮ್ಮ ಈ ಬೆಲೆ ಏರಿಕೆಯಿಂದ ಇವತ್ತು ಅವರು ಉಸಿರು ಕಟ್ಟಿ ಸಾಯ್ಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಅವರು ಏನೋ ಒಂದು ಬ್ರೀತ್ ಮಾಡುವಂಥ ಅವಕಾಶ ಸಿಕ್ಕಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದು ನಿಮಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಅನ್ನೋವಂಥದ್ದು ಬಹಳ ಬೇಸರದ ವಿಷಯ. ಇವತ್ತು ನಾವು ನೋಡ್ತೇವೆ, ಗ್ಯಾರಂಟಿಗಳನ್ನು ನೀವು ಮೊದಲು ನಮ್ಮ ಕರ್ನಾಟಕದಲ್ಲಿ ಈ ಬಾರಿಯ ಸರ್ಕಾರ ಬರುವ ಮೊದಲು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ 6 ತಿಂಗಳಲ್ಲೇ ಸರ್ಕಾರ ಬಂತು. 6 ತಿಂಗಳಲ್ಲೇ ಈ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿರುವಂಥದ್ದು ಒಂದು ದಾಖಲೆ ಕೂಡ ಹೌದು. ಇದನ್ನು ನೀವು ಟೀಕಿಸಿದ್ದೀರಿ. ಟೀಕಿಸಿದ ನಂತರ ನೀವೇ ಚುನಾವಣೆ ಸಮಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಕೂಡ ಗ್ಯಾರಂಟಿ ಯೋಜನೆಯನ್ನು ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ, ಕೊಟ್ಟಿದ್ದೀರಿ. ಆದರೆ ಎಷ್ಟು ಕಡೆಯಲ್ಲಿ ಇದರಲ್ಲಿ ನೀವು ಮುಂದುವರಿಸಿಕೊಂಡು ಬರ್ತಿದ್ದೀರಿ, ಎಷ್ಟು ಕಡೆ ನೀವು ನಿಲ್ಲಿಸಿ ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಇವತ್ತೇ ಹೇಳಬೇಕಾದಂಥ ಅಗತ್ಯ ಇದೆ. ಇದರ ಬಗ್ಗೆ ಯಾಕೆ ನಮ್ಮ ನಾಯಕರುಗಳು, ನಮ್ಮ ಜಿಲ್ಲೆಯಿಂದ ಆದಂಥ ಎಂಪಿಗಳಿರ್ಬೋದು, ಅಥವಾ ನಮ್ಮ MLAಗಳಿರ್ಬೋದು, ಅಥವಾ ರಾಜ್ಯದ ಎಂಪಿಗಳಾಗಿರ್ಬೋದು, MLAಗಳು, ವಿರೋಧ ಪಕ್ಷದ MLAಗಳು ಯಾಕೆ ಮಾತಾಡ್ತಿಲ್ಲ ಅನ್ನುವಂಥದ್ದು. ಇದರ ಬಗ್ಗೆ ನಾನು ವಿಶೇಷವಾಗಿ ಇವತ್ತು ಪತ್ರಕರ್ತ ಮಿತ್ರ ಪತ್ರಿಕೋದ್ಯಮ ಅಂತ ಹೇಳಿದ್ರೆ ನಮ್ಮ ಪ್ರಜಾಪ್ರಭುತ್ವದ ಒಂದು ಅವಿಭಾಜ್ಯ ಅಂಗ. ಇವತ್ತು ಬಹುಶಃ ವಿರೋಧ ಪಕ್ಷಗಳು ಇರುತ್ತೆ, ಆದರೆ ನಮ್ಮ ಪತ್ರಿಕೋದ್ಯಮ ಕೂಡ ವಿರೋಧ ಪಕ್ಷಗಳಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾವು ನೋಡ್ತೇವೆ. ಒಳ್ಳೆ ಕೆಲಸ ಬಂದಾಗ ಅದನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು. ಆದರೆ ಇವತ್ತು ನಾವು ನೋಡ್ತಿದ್ದೇವೆ, ನೀಟ್ ಎಕ್ಸಾಮ್ನಿಂದ ಏನಾಯಿತು, ಎಷ್ಟು ವರ್ಷದಿಂದ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ. ಒಂದು ಸಲ ಏನೋ ಆಯಿತು, ಪರವಾಗಿಲ್ಲ, 2 ಸಲ ಆಯಿತು, ಆದರೆ ಎಷ್ಟು ಬಾರಿ ಆಯಿತು. ಇವತ್ತು ಎಷ್ಟು ಮಕ್ಕಳು ಇದರಿಂದ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಗಂಭೀರ ಪ್ರಕರಣಗಳು ಇರಬೇಕಾದ್ರೆ ನೀವು ಇನ್ನೂ ಕೂಡ ಆರಾಮಲ್ಲಿ ಏನೂ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವರ್ತನೆಗಳು ಕಾಣ್ತಾ ಇದೆ. ಇವತ್ತು ಯಂಗ್ ಜನರೇಷನ್ ಇವತ್ತು ಕಾಕ್ರೋಚ್ ಪಾರ್ಟಿ ಅನ್ನುವಂತಹ ಒಂದು ಇದರಲ್ಲಿ ನಡೀತಿರುವಂಥ ಚಳವಳಿಗಳನ್ನು ನೀವು ನೋಡ್ತಾ ಇರ್ಬೋದು, ಯಾವ ಮಟ್ಟಕ್ಕೆ ಏರಿದೆ ಅನ್ನುವಂಥದ್ದು. ಇದನ್ನು ಬಹುಶಃ ನೀವು ಇನ್ನೂ ಕೂಡ ಕಣ್ಣು ಬಿಡಲಿಲ್ಲ ಅಂತ ಆದ್ರೆ ಮುಂದಿನ ದಿವಸಗಳಲ್ಲಿ ಭಾರತದಲ್ಲೂ ಕೂಡ ಅಶಾಂತಿಯ ದಂಗೆಗಳು ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ ನಾವು. ಯಾಕೆಂದ್ರೆ ಈಗ ನಿನ್ನೆ ಬಹುಶಃ ಜಯಪುರದಲ್ಲಿ ಈ ಇದರಿದ್ದು ಕಾಕ್ರೋಚ್ ಪಾರ್ಟಿಯ ಮುಖ್ಯಸ್ಥನಾಗಿದ್ದಂತಹ ಅಭಿಜಿತ್ ರವರ ಮೇಲೆ ಒಂದು ರ್ಯಾಲಿಯಲ್ಲಿ ಹಲ್ಲೆ ಆಗುವಂತ ಪರಿಸ್ಥಿತಿಗಳು ಕೂಡ ಆಯಿತು. ಬಂತು ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದು ಅವರ ಪ್ರಾಯೋಜಿತವಾದಂತ ಒಂದು ಸ್ಕ್ರಿಪ್ಟ್ ಎಡಿಟಿಂಗ್ ಇದರಲ್ಲಿ ಆಗಿದೆ ಈ ಹಲ್ಲೆ ಅನ್ನುವಂಥದ್ದು. ಆದರೆ ಮತ್ತೆ ಗೊತ್ತಾಯಿತು, ಈ ಹಲ್ಲೆ ಮಾಡಿದವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ ಗೊತ್ತಾಯಿತು, ಅವನು RSS ವರ್ಕರ್ ಅನ್ನುವಂಥದ್ದನ್ನು ಕೂಡ ತಾವು ಇವತ್ತು ತಿಳ್ಕೊಂಡಿರ್ಬೋದು. ಬಹುಶಃ ಇದೆಲ್ಲ ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು. ಈ ಬಗ್ಗೆ ತಾವು ನಮ್ಮ ಈ ದೇಶದ ಪ್ರಜೆಗಳಿಗೆ ಸರಿಯಾದ ಮಾಹಿತಿಗಳನ್ನು ಕೊಡುವಂಥ ಕೆಲಸ ನಾನು ಪತ್ರಿಕಾ ರಂಗದ ಮೂಲಕ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಇವತ್ತು ನಮ್ಮ ಅಧ್ಯಕ್ಷರು ಮಾತಾಡಿದರು, ಬಹುಶಃ 21ರಂದು ರಾಜ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮ ಒಂದು ವಿಭಿನ್ನ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದರೆ, ಈ ರಾಜ್ಯಕ್ಕೆ ಸಮರ್ಥ ನಾಯಕತ್ವವನ್ನು ಕೊಟ್ಟಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರನ್ನು ಒಂದು ಅಭಿನಂದಿಸುವ ಕಾರ್ಯಕ್ರಮ ಕೂಡ ಆಗಿ ಬರಲಿಕ್ಕಿದೆ ಇದು. ಹಾಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿ ಮುಂದಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ಮಾಡಿದಂತಹ DK ಶಿವಕುಮಾರ್ ಸರ್ ಅವರ ಕೂಡ KPCCಯಿಂದ ರಾಜೀನಾಮೆ ಕೊಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡಿರುವಂತಹ ಒಂದು ಒಳ್ಳೆಯ ಸಂದರ್ಭ. ಅದೇ ರೀತಿ
ಇನ್ನೊಬ್ರು ತಳಮಟ್ಟದ ನಮ್ಮ ರಾಜ್ಯ ನಾಯಕರು, ರಾಜ್ಯ ಅಲ್ಲ ರಾಷ್ಟ್ರ ನಾಯಕರು ಇವತ್ತು ಪ್ರತಿ ಒಂದು ಕಾರ್ಯಕರ್ತರಲ್ಲೂ ಕೂಡ ತನ್ನ ಸಂಬಂಧಗಳನ್ನು, ಒಳ್ಳೆಯ ರೀತಿಯ ಬಾಂಧವ್ಯಗಳನ್ನು ಇಟ್ಟುಕೊಂಡಿರುವಂತಹ ಬಿ ಕೆ ಹರಿಪ್ರಸಾದ್ ಸರ್ ಅವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿರುವಂಥದ್ದು ಖಂಡಿತವಾಗ್ಲೂ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬಿರುವಂಥದ್ದು. ಬಹುಶಃ BJP ಅವರಿಗೆ ಇವತ್ತು ಇದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಎಲ್ಲ ರೀತಿಯಿಂದಲೂ ಎಲ್ಲೆಲ್ಲಿ ಸಾಧ್ಯ ಇದೆಯಾ ಸಾಧ್ಯ ಇಲ್ಲೋ ಒಂದು ರೀತಿಯಲ್ಲಿ ಟೀಕಿಸುವಂತ ಕೆಲಸದಲ್ಲೇ ಇವರು ಇದ್ದಾರೆ. ಇವರು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ಬಹುಶಃ ನಮ್ಮ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳು ಕೂಡ, ಹಾಗೆ ನಮ್ಮ ಹಿಂದಿನ ಯಶಸ್ವಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ, ಗ್ಯಾರಂಟಿ ಕಾರ್ಯಕ್ರಮಗಳು ಯಾವತ್ತೂ ಕೂಡ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಇದರ ಪರಿಷ್ಕರಣೆ ಯಾಕೆ ಆಗಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಈ ಪಕ್ಷದ ಏನು ಸವಲತ್ತುಗಳಿದೆ ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಿಗ್ಬೇಕೆನ್ನುವಂತಹ ಒಂದು ಆಶಯ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು. ಆದ್ರಿಂದ ಇದನ್ನು ಪರಿಷ್ಕರಣೆ ಮಾಡಲಿಕ್ಕೆ, ಇದರಿಂದ ಯಾರು ಇವತ್ತು ತೀರಿ ಹೋಗಿರುವಂಥದ್ದು ಪಡೆದುಕೊಳ್ಳುವಂಥದ್ದು ಅದೆಷ್ಟೋ ಉದಾಹರಣೆಗಳಿದೆ, ಮಿಸ್ಯೂಸ್ ಆಗುವಂಥದ್ದು. ಅದಕ್ಕೆ ಮತ್ತೆ ಇದನ್ನು ರಿಜಿಸ್ಟರ್ ಮಾಡುವಂಥ ಇದನ್ನು ಮಾತ್ರ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಅರ್ಹರಾದ ಫಲಾನುಭವಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಯಾವತ್ತೂ ಇಲ್ಲ ಅಂತ ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸಲು ತಮಗೆ ಇಚ್ಛಿಸ್ತಿದ್ದೇವೆ. ಇನ್ನೊಂದು, ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕರಿಸಿಕೊಂಡ್ರು. ಬಹುಶಃ ಇವತ್ತು ನಮ್ಮ DK ಶಿವಕುಮಾರ್ ಸರ್ ಅವರು ಅಧಿಕಾರ ಸ್ವೀಕರಿಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆ, ಹಿಂದಿನಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆಯ ರೀತಿಯ ಸಹಕಾರ ಇತ್ತು. ಆದರೆ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಬಹುಶಃ ದಕ್ಷಿಣ ಕನ್ನಡದಲ್ಲಿ ಇವತ್ತು ವಿಶೇಷವಾದ ನಿರೀಕ್ಷೆಗಳು ಜನರಲ್ಲೂ, ಈ ಭಾಗದ ಜನರಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಈ ಕಳೆದ ಒಂದು 6-7 ತಿಂಗಳ ಮೊದಲು ಈ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕು, ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಏನು ಪೊಟೆನ್ಷಿಯಲ್ ಇದೆ ಅಭಿವೃದ್ಧಿಗೊಳ್ಳಿಕ್ಕೆ, ಅಂದರೆ ಬೇರೆ ಬೇರೆ ಕಾರಣಗಳಿಂದ ಇದು ಆಗ್ತಾ ಇಲ್ಲ. ಆದರೆ ಇದನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವ ವಿಚಾರದಲ್ಲಿ ಅವರು 6-7 ತಿಂಗಳ ಹಿಂದೆ ಒಂದು ಟೂರಿಸಂ ಕನ್ಕ್ಲೇವನ್ನು ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದ ಇಲ್ಲಿ ಮಾಡಿರುವಂಥದ್ದು. ಅಲ್ಲಿ ಹಲವಾರು ಕಾರ್ಯಕ್ರಮಗಳ ಬಗ್ಗೆ, ಅಭಿವೃದ್ಧಿ ಯೋಜನೆಗಳ ಬಗ್ಗೆ ರೂಪುರೇಷೆಗಳು ಸಿದ್ಧಗೊಳಿಸ್ತಾ ಇರುವಂಥದ್ದು. ಬಹುಶಃ ಈ ಜಿಲ್ಲೆಯಲ್ಲಿ, ಈ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ದಿವಸಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದುವ ನಿರೀಕ್ಷೆ ಇದೆ. ಖಂಡಿತ ನಮ್ಮ ಮುಖ್ಯಮಂತ್ರಿಯವರು ಹಾಗೆ ಪಕ್ಷದ ನಾಯಕರು, ನಮ್ಮ ಮಂತ್ರಿಗಳೆಲ್ಲ ಸೇರಿ ಇದನ್ನು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಅವರಿಗೂ ಕೂಡ ನಾವು ಶುಭ ಕೊಡ್ತಾ ಇದ್ದೇವೆ. ಡೀಸೆಲ್ ಬೆಲೆ ಎಷ್ಟು ಇತ್ತು ಅಂತ ಕೇಳಿದ್ರೆ 62 ರೂಪಾಯಿ ಇತ್ತು. 1 ರೂಪಾಯಿ 50 ಪೈಸೆ ಜಾಸ್ತಿ ಮಾಡಿದ್ರೆ ಇವ್ರು ಬಂದು ರಸ್ತೆಯಲ್ಲಿ ಕೂತ್ಕೊಂಡಿರ್ಬೋದು. ನೀವು ನೋಡಿ ನೆನಪಾಗಿರ್ಬೋದು ನಿಮಗೆ, ಸ್ಮೃತಿ ಇರಾನಿ ಇವರೆಲ್ಲ ಯಾವ ರೀತಿ ಪ್ರೊಟೆಸ್ಟ್ ಆ ಟೈಮಲ್ಲಿ ಇತ್ತು ಅನ್ನುವಂಥದ್ದು. ಅವರೊಂದು ವಿರೋಧ ಪಕ್ಷವಾಗಿ ಬೆಲೆ ಏರಿಕೆಯನ್ನು ಮಾಡ್ತಾರೆ, ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡೋದಿಲ್ಲ. ಆದರೆ ಆ $147 ಇರಬೇಕಾದ್ರೆ 2014ರಲ್ಲಿ NDA ಗೌರ್ಮೆಂಟ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಏನೋ ಒಂದು ಅವರ ದೇವರ ದಯೆ ಅಂತ ನಾವು ಹೇಳ್ಬೋದು. ಇದರ ಕುಸಿತ ಯಾವ ರೀತಿ ಆಯಿತು ಅಂತ ಕೇಳಿದರೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕನಿಷ್ಠ ಅಂದರೆ $23ಗೆ ಬಂತು, $23 ಡ್ಯೂರಿಂಗ್ ಕೊರೋನಾ. ಅದರ ನಂತರ ಮತ್ತೆ ಬೆಲೆ ಏರಿಕೆಗಳಾಗಿ ಅದು 50ರಿಂದ 60, 65, ನಾವು ಒಂದು ಆವ್ರೇಜ್ ಹೇಳ್ಬೇಕಾದ್ರೆ ಒಂದು $55ರಿಂದ $70 ತನಕ ಟ್ರೇಡ್ ಆಗ್ತಾ ಇತ್ತು. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಿದೆ. 88 ರೂಪಾಯಿ ಡೀಸೆಲ್, 102 ರೂಪಾಯಿ ಪೆಟ್ರೋಲಿಗೆ ಮಾಡಿರುವಂಥದ್ದನ್ನು ನೀವು ನೋಡಿದ್ದೀರಿ. ಅದಲ್ಲದೆ ಈ BJP ಗವರ್ಮೆಂಟಿಗೆ ಜನರಲ್ ಪಬ್ಲಿಕ್ ತಾವೆಲ್ಲರೂ ಗಮನಿಸಬೇಕು ಇದನ್ನು. ನಾವು ಕೊಟ್ಟಂತ ಕೋಆಪರೇಷನ್ ಬಹುಶಃ ಮನಮೋಹನ್ ಸಿಂಗ್ ಈ ಗವರ್ಮೆಂಟಿಗೆ ಕೊಟ್ಟಿದ್ರೆ ಇವತ್ತಿಗೆ ಭಾರತ ವಿಶ್ವಗುರು ಖಂಡಿತವಾಗಿ ಆಗ್ತಾ ಇತ್ತು ಅನ್ನುವಂಥದ್ದು. ಇಲ್ಲಿ ಅವರು ಹೇಳಿದ್ರು, ನಿಮ್ಮ ಸಬ್ಸಿಡಿ ಗ್ಯಾಸ್ ಅಲ್ಲಿ ಯಾರಿಗೆಲ್ಲ ಅನುಕೂಲ ಇದೆ ನೀವು ಅದನ್ನು ಸರೆಂಡರ್ ಮಾಡಿ, ಸಬ್ಸಿಡಿ ತಗೊಳ್ಳಿ. ಬೇಕಾದಷ್ಟು ಜನ ಸಬ್ಸಿಡಿಯನ್ನು ಸರೆಂಡರ್ ಮಾಡಿದ್ರು. ಎಲ್ಲ ರೀತಿಯ ಕೋಆಪರೇಷನ್, ಅಬ್ಸಲ್ಯೂಟ್ ಮೆಜಾರಿಟಿ ಎಲ್ಲ ರೀತಿಯ ಕೋಆಪರೇಷನ್ ಕೊಟ್ಟು ನೀವಿವತ್ತು ಮಾಡಿಟ್ಟಿರುವಂಥದ್ದು ಇವತ್ತು ಜನರ ಕಣ್ಣು ತೆರಿತಾ ಇದೆ ಅನ್ನುವಂಥದ್ದು. ಇವತ್ತು ನಾನು ಹೇಳಿದೆ, ಕಾಕ್ರೋಚ್ ಪಾರ್ಟಿ ಇದೆಲ್ಲ ಯಾವ ರೀತಿ ಇದು ತಂಗೆ ಮಕ್ಕಳು ಯಾವ ರೀತಿ ಇವರು ಜನರನ್ನು ದಾರಿ ತಪ್ಪಿಸ್ತಾ ಇದ್ರು, ಇವತ್ತು ಕಣ್ಣು ತೆರೆದಿದೆ, ಇವತ್ತು ಗೊತ್ತಾಗ್ತಾ ಇದೆ. ಬಹುಶಃ ನಿಮ್ಮ ನಾಟಕ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ಒಂದು ವಿಚಾರಗಳನ್ನು ಮಾತಾಡಿದ್ರು. ಬಹುಶಃ ಇನ್ನು 1 ವರ್ಷದಲ್ಲಿ ರಾಜಕೀಯ ವಲಯದಲ್ಲಿ ಭೂಕಂಪಗಳು ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಇದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ನೀವು ನೋಡ್ತಾ ಇದ್ದೀರಿ, ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಇವತ್ತು ಒಂದು ಪಾರ್ಟಿಯನ್ನೇ
ಒಡೆದು ಇವತ್ತು ಅವರ ಬೆಂಬಲವನ್ನು ಪಡೆದುಕೊಂಡು ಅಂದ್ರೆ ಯಾವುದೇ ರೀತಿಯಲ್ಲಾದ್ರೂ ಅಧಿಕಾರದಲ್ಲಿ ಉಳಿಬೇಕು. ಇವತ್ತು ಎಲ್ಲ ಚುನಾವಣಾ ಆಯೋಗದ ಇಂದ ಹಿಡಿದು ಪ್ರತಿಯೊಂದು ಅಧಿಕಾರಿಗಳಿಗೆ ಕೂಡ ಇದರ ಮಾಹಿತಿ ಇದೆ. ಇನ್ನು ಇದು ಎಷ್ಟು ದಿವಸ ಇದು ನಡೆಯುವುದಿಲ್ಲ ಅನ್ನುವಂಥದ್ದು. ಇನ್ನೊಂದು ರಾಷ್ಟ್ರೀಯ ಪಕ್ಷ ಮತ್ತೆ ಪ್ರತಿಪಕ್ಷ, ನೀವು ಯಾಕೆ ಕಾಂಗ್ರೆಸ್ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀರಾ? ಪ್ರತಿಪಕ್ಷವಾಗಿ ಯಾವುದನ್ನು ಸರಿ, ನಿಮಗೆ ನಾವು ಪ್ರಮೋಟ್ ಮಾಡ್ತಿದ್ದೇವೆ ಅಂತ ಎಲ್ಲಿ ಗೊತ್ತಾಯ್ತು? ನಾವು ಹೇಳುದಲ್ಲ, ಏನು ಇವತ್ತು ಭಾರತದ ಪರಿಸ್ಥಿತಿ ಏನಾಗ್ತಾ ಇದೆ ವಿಚಾರಗಳ ಬಗ್ಗೆ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಹೊರತು ನಾವು ಕಾಕ್ರೋಚ್ ಪಾರ್ಟಿ ಒಟ್ಟಿಗೆ ಹೋಗಿ ಸೇರ್ಕೊಳ್ಳಿಲ್ಲ. ಸರ್ಕಾರದ ವೈಫಲ್ಯವನ್ನು ಎತ್ತಿಡಬೇಕು, ಅದು ಪ್ರಶ್ನೆ ಮಾಡಬೇಕು. ನೋಡಿ, ಒಂದು ವಿಚಾರವನ್ನು ಹೇಳಲೇಬೇಕಾಗಿದೆ. ಇವತ್ತು ಈ ದೇಶದಲ್ಲಿ ವಿಶೇಷವಾಗಿ ನಾನು ಪ್ರಜಾಪ್ರಭುತ್ವದ ಒಂದು ಬಹಳ ಮಹತ್ವದ ಅಂಗ ಅಂದ್ರೆ ಪತ್ರಿಕೋದ್ಯಮ ಅಂತ ನಾವು ಹೇಳ್ತೇವೆ. ಇವತ್ತು ನೀವು ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಈ ಪತ್ರಿಕೋದ್ಯಮ ಕೂಡ ಸರ್ಕಾರದ ಒಟ್ಟಿಗೆ ಇವತ್ತು ಕೈ ಜೋಡಿಸಿರುವಂಥದ್ದು. ಯಾವುದೇ ಒಂದು ವಿಚಾರಗಳು ಇವತ್ತು ಹೊರಗಡೆ ಬರಬೇಕು ಅಂತ ಇದ್ರೆ ಇದು ಮೇಜರ್ ಆದಂತ ಪತ್ರಿಕಾ ಇದು ಯಾವ್ದು ಹೇಳ್ತೇವೆ ನಾವು, ದೃಶ್ಯ ಮಾಧ್ಯಮ ಅಂತ ಹೇಳ್ತೇವೆ ಅಥವಾ ಪತ್ರಿಕಾರಂಗ ಅಂತ ಹೇಳ್ತೇವೆ, ಇಲ್ಲಿಂದ ಬರ್ತಾ ಇಲ್ಲ, ಕೇವಲ ಸೋಷಿಯಲ್ ಮೀಡಿಯಾಗಳಿಂದ ಹೊರಗಡೆ ಬರ್ತಿರುವಂಥದ್ದು. ಇದನ್ನು ತಾವು ಗಮನಿಸಬೇಕು. ಕಾಂಗ್ರೆಸ್ ಪಕ್ಷ ಹಿಂದಿನಿಂದ ಇವತ್ತು ರಾಹುಲ್ ಗಾಂಧಿ ಅವರು ಈ ವಿರೋಧ ಪಕ್ಷದ ಆಡಳಿತ ಯಾವ ರೀತಿ ಇದರ ಬಗ್ಗೆ ಕಣ್ತೆರೆಸುವಂತ ಕೆಲಸ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಈ ಪತ್ರಿಕೋದ್ಯಮದಿಂದ ಬೆಂಬಲ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸಬೇಕು. ಅಲ್ಲ, ನೋಡಿ, ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಾವು ಕರ್ತವ್ಯ ಹೇಳ್ತಾ ಇದ್ದೇವೆ. ಎಲ್ಲರನ್ನು ನಾವು ಇದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಮೆಜಾರಿಟಿಯಾಗಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ. ಇನ್ನು ನಮಗೆ ನಂಬಿಕೆ ಇಲ್ಲದೆ ನಿಮ್ಮನ್ನು ಕರಿತೇವೆ ನಾವು? ನಿಮ್ಮ ಮುಖಾಂತರ ಅದು ನಮ್ಮೂರಿನ ಜನಗಳಿಗೆ ವಿಚಾರ ತಿಳಿಲಿಂದ ನಾವು ಕರಿತಾ ಇದ್ದೇವೆ. ಈಗ ಹರೀಶ್ ಕುಮಾರ್, ಈಗ ಇನ್ನೊಂದು